ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ವಿಷಯ ಏನಪ್ಪ ಅಂತಂದರೆ ಆಲ್ರೆಡಿ ಬೆಳಗ್ಗೆ ಇವತ್ತು ಡ್ಯೂಟಿನ ಶುರು ಮಾಡಿದ್ದೀನಿ. ಸೊ ನಂದು ಹೆಂಗಾಗ್ಬಿಟ್ಟಿದೆ ಅಂದರೆ ರೊಟ್ಟಿನಾಗಿ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದು ದಿವಸ ಹಂಗೆ, ಒಂದು ದಿವಸ ಹಿಂಗೆ, ಒಂದು ದಿವಸ ಹಿಂಗೆ, ಒಂದು ದಿವಸ ಹಂಗೆ ಆಗ್ಬಿಟ್ಟೈತೆ. ಸೊ ಇವತ್ತು ಬೆಳಗ್ಗೆ 7:30 ಓಕೆನಾ ಟೈಮ್. ಈಗ ಡ್ಯೂಟಿನ ಶುರು ಮಾಡಿದ್ದೀನಿ. ಹೋಗಿ ಕಸ್ಟಮರ್ನ ಪಿಕಪ್ ಮಾಡಬೇಕು. ಕಸ್ಟಮರ್ ಆಲ್ರೆಡಿ ಕಾಲ್ ಮಾಡಿದರು, ಸರ್ ಎಲ್ಲಿದ್ದೀರಾ ಅಂತ. ಓಕೆ ಬರ್ತಾಯಿದ್ದೀನಿ ಅಂತ ಅಂದೆ. ಕಾಲ್ ಮಾಡೋಣ ಇನ್ನೊಂದು ಸರಿ ಕಸ್ಟಮರ್ಗೆ. ಇಲ್ಲಿನವನೇ ನಾನು. ಇದೇ ಊರೇ ಬೇರೆ ಊರೇನಲ್ಲ. ಸೊ ಗೈಸ್, ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಎಲ್ಲಿಂದ ಬರ್ತಾರೆ ಕಸ್ಟಮರ್ ಗೊತ್ತಿಲ್ಲ. ಹಲೋ, ಹಾಂ ಮ್ಯಾಮ್, ಪಿಕಪ್ ಹತ್ರ ಬಂದಿದ್ದೀನಿ ಮ್ಯಾಮ್. ಮ್ಯಾಮ್ ರ್ಯಾಪಿಡೋ ಮ್ಯಾಮ್, ಪಿಕಪ್ ಹತ್ರ ಬಂದಿದ್ದೀನಿ. ಹಾಂ ಮ್ಯಾಮ್, ಇಲ್ಲೊಂದು ಸ್ಕೂಲ್ ಐತಲ್ಲ, ಅಲ್ಲೇ ಇದ್ದೀನಿ ಮ್ಯಾಮ್. ಓಕೆ. ಓಹೋ, ಇದೇ ಊರೇ ಸರ್, ಇದೇ ಊರು. ಆಮೇಲೆ ಬೇಡ ಬಿಡಿ. ಓ ಸಮಾಧಾನ. ನಮ್ಮ ದಿವ್ಯ ಅಲ್ಲ, 96 ಹಾಯ್ ಹೋಗೋಣ. ನಮ್ಮ ಇಲ್ಲೇ ಬಿಡೋದಾ? ಒಂದು ಸೈಡ್. ಬ್ಲೂಟೂತ್ ಕನೆಕ್ಟ್ ಆಗಿದೆ. ರೈಲ್ವೆ ಸ್ಟೇಷನ್ ಸೈಡು, ಎಂಟ್ರಿ ಸೈಡು. ಹಲೋ ಬ್ರೋ, ರೈಲ್ವೆ ಸ್ಟೇಷನ್ ಎಂಟ್ರಿ ಸೈಡು. ಎಂಟರಿಂದ ಮುಂದೆ ಇಲ್ಲಿ ಬಸ್ ಸ್ಟಾಪ್, ಬಸ್ಗಳೆಲ್ಲ ನಿಲ್ಲುತ್ತಲ್ಲ. ಎಲ್ಲಿ ಅಲ್ಲಿ ಗಾಡಿ ಸ್ಟಾಪ್ ಮಾಡೋಕ್ಕೆ ಬಿಡಲ್ಲ ಬ್ರದರ್. ಅಲ್ಲಿ ಪೊಲೀಸವ್ರು ಅಲ್ಲೇ ಇದ್ದರು. 205
ಈಗ ನೀವು ಎಲ್ಲಿದ್ದೀರಿ ಇಲ್ಲಿ? ಹಾಂ, ನೀವು ಬಸ್ ಇಳಿದು ಹಿಂಗೆ ತಾನೆ ಈ ಕಡೆಯಿಂದನೇ ಬರೋದು ನೀವು? ಅಂಡರ್ ಪಾಸ್ ಈ ಕಡೆ ತಾನೇ ಬರ್ತೀರಾ? ಈಗ ನೀವು ಅವ್ರನ್ನ ಎಲ್ಲಿಗೆ ಕಳಿಸ್ಬೇಕು ಹೇಳಿ? ಈಗ ಯಾಕಂದರೆ ನಾನು ಒನ್ ವೇಲಿ ಹೋಗೋಕ್ಕಾಗಲ್ಲ ಬ್ಯಾಕ್ ಸೈಡು. ಈಗ ಎಂಟ್ರಿ ಗೇಟ್ ಹತ್ರ ಬಿಡಬೇಕಾ? ಓಕೆ, ನಾನು ಕಳಿಸ್ತೀನಿ ಬಿಡಿ ಮೇಡಮ್. ಈ ಬಸ್ ಸ್ಟಾಪ್ ಇದೆಯಲ್ಲ, ಒಂದು ನಿಮಿಷ ತೊಳಿ. ಗೈಸ್, ಫಸ್ಟ್ನೇ ರೈಡ್ನ ಕರ್ಕೊಬಂದು ಡ್ರಾಪ್ ಮಾಡಿದೆ. 205 ರೂಪೀಸ್, 205 ರೂಪಾಯಿ ಕೊಟ್ಟರು ಈ ಒಂದು ರೈಡ್ಗೆ. ಆ್ಯಕ್ಚುಲಿ ಇದು ಬಂದಿದ್ದು ನಾನು 23 ಕಿಲೋಮೀಟ್ರು ಲಾಸ್ಟ್ ರೈಡು. ನೋಡಿ ತೋರಿಸ್ತೀನಿ ನಿಮಗೆ. 23 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿರೋದು, 37 ನಿಮಿಷಕ್ಕೆ 205 ರೂಪಾಯಿ ಕೊಟ್ಟಿದ್ದಾನೆ. ಯಾವ ಲೆಕ್ಕಾಚಾರನೇ ಅರ್ಥ ಆಗೋಲ್ಲ ಗುರು. ಪರ್ ಕಿಲೋಮೀಟ್ರಿಗೆ 7 ರೂಪೀಸ್ ಅಂತೆ. 0 to 8 ಕಿಲೋಮೀಟ್ರ್ ಏನೋ ರೇಟ್ ಕಾರ್ಡೆಲ್ಲ ಕಮ್ಮಿ ಮಾಡಿಬಿಟ್ಟು ಒಂದೊಂದು ಥರ ಒಂದೊಂದು ಇದು ಮಾಡ್ತಾರೆ. ಸೊ ಓಕೆ, ಈಗ ನಾನಿರೋದು ಬಂದುಬಿಟ್ಟು ಕೆ.ಆರ್.ಪುರಮ್ಮು ಎಕ್ಸಾಕ್ಟ್ಲಿ ಎಲ್ಲೇ ಅಂತಂದರೆ ಕೆ.ಆರ್.ಪುರಂ ರೈಲ್ವೆ ಸ್ಟೇಷನ್ ಅಪೋಸಿಟಲ್ಲಿ ಇದ್ದೀನಿ. ಇಲ್ಲಿ ಡ್ಯೂಟಿಗಳು ಬರ್ತದೆ, ಬಟ್ ಆದರೆ ವೆಯ್ಟ್ ಮಾಡಬೇಕು. ಬೆಳಗ್ಗೆ ಅಲ್ವಾ, ಒಂಚೂರು ಬರ್ತವೆ, ವೆಯ್ಟ್ ಮಾಡಬೇಕು. ಇಲ್ಲೆಲ್ಲಾದರೂ ವೆಯ್ಟ್ ಮಾಡೋಣ, ಗಾಡಿ ಸೈಡ್ಗೆ ಹಾಕ್ಕೊಂಡು. ಒಂಚೂರು ಇಲ್ಲಿ ರೋಡಲ್ಲಿ ಹಾಕೊಂಡ್ರೆ ಯಾವ ಕಡೆ ಆಟೋದವರು ಬಸ್ಸವರು ಬಂದು ಆರನ್ನು ಹೊಡಿತಾ ಇರ್ತಾರೆ, ತಲೆನೋ ಬಂದುಬಿಡ್ತದೆ. ಸೊ ಒಂಚೂರು ಗಾಡಿನ ಸೈಡ್ಗೆ ಹಾಕ್ಕೊಂಬಿಡೋಣ. ಗೈಸ್, ಒಂದು ಲಾಂಗ್ ಆರ್ಡ್ರ್ ಬಂದಿದೆ. ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. 281 ರೂಪಿ ಬಂದಿತ್ತು. 30 ಕಿಲೋಮೀಟರ್ಸ್ ಏನೈತೆ. ಎಲ್ಲಿಗೆ ಅಪ್ಪ ಅಂತಂದರೆ ದೊಡ್ಡಬಳ್ಳಾಪುರ ಸೈಡು. ಗಾಡಿಯಲ್ಲಿ 70% ಚಾರ್ಜ್ ಇದೆ. ಸೊ ಎತ್ಕೊಂಡ್ಬಿಟ್ಟಿದ್ದೀನಿ. ಹಾಂ ಭಯ್ಯ, ದೊಡ್ಡಬಳ್ಳಾಪುರ ಮೈನ್ ರೋಡಾ? ठीक है आएगा. मैं इधर ही पिकअप के पास है भैया. क्या किधर है बोलो? हाँ, मेट्रो स्टेशन है. हाँ, मैं इधर ही है भैया. रुको. ಈ ಹಿಂದಿಯವ್ರ ಹತ್ರ ಭಾರಿ ತಲೆನೋವಪ್ಪ. ಗೊತ್ತಾಗೋದೇ ಇಲ್ಲ ಅವ್ರಿಗೆ. ನಾವು ಹೇಳೋದು ಅವ್ರಿಗೆ ಅರ್ಥ ಆಗೋಲ್ಲ, ಅವ್ರು ಹೇಳೋದು ನಮ್ಗೆ ಅರ್ಥ ಆಗೋಲ್ಲ. ನಮ್ಗೆ ಹಿಂದಿ ಬರೋಲ್ಲ, ಅವ್ರು ಕನ್ನಡ ಬರೋಲ್ಲ. ಅವ್ರು ಕನ್ನಡ ಕಲಿಯೋಲ್ಲ, ನಾವು ಹಿಂದಿ ಕಲಿಯೋಲ್ಲ. ಕಿಧರ್ ಭಯ್ಯ? इधर एक मेट्रो स्टेशन है ना? मेट्रो स्टेशन इधर येलो कलर बस है ना? इनोवा. किधर है भैया? मैं इधर ही है ना? इधर एक वॉकर है ना, वॉकर ऊपर का वॉकर है ना? और आगे आ जाए तो इधर ही ऑटो वाला है. हाँ, आगे आया ओला गाड़ी. हेलो, हाँ भैया, आगे आया और आगे और भैया मैं इधर ही ऊपर जा सकते भैया? किधर है बोलो? हाँ, इधर ही आओ. मैं इधर ही ऐसा जा सकते हैं. ಹಾಂ, ಮತ್ತು ಕೆಳಗಡೆ ಹೋಗಿ ಕೆಳಗಡೆ ಇದು ಮಾಡ್ಕೊಳಕ್ಕಾಗಲ್ಲ. ಬೈ ಪುಕ್ಲಿ ಬಾ, ಪುಕ್ಲಿ. ಇಕ್ಕ OTP ఓకే, కూర్చోండి. తెలుగునా? తెలుగు వచ్చు, కూర్చోండి. మీరు మాట్లాడదంటే అది అర్థమైంది. ఓకే,
ಇನ್ನೊಂದು ಏನೇ ಆದ್ರೂ ಬೆಳಗ್ಗೆನೇ ಬೆಟರು ಡ್ಯೂಟಿ ಮಾಡೋಕ್ಕೆ, ಯಾಕಂದರೆ ಟ್ರಾಫಿಕ್ ಇರಲ್ಲ. ಸೊ ಆರಾಮಾಗಿ ಮಾಡ್ಬೋದು. ಅದೇ ನಾವೇನಾದರೂ ಈ ಟೈಮ್ಗೆ ಅಂದರೆ ಒಂದು ಇದೇ ಆರ್ಡ್ರನ್ನ ಇನ್ನೊಂದು 1 ಅವರ್ ಲೇಟಾಗಿ ಏನಾದರೂ ಎತ್ಕೊಂಡ್ಬಿಟ್ಟಿದ್ದಿದ್ರೆ ಪಕ್ಕ ಫುಲ್ಲು ಜಾಮ್ ಆಗಿಬಿಟ್ರೋದು, ಓಡ್ಸೋಕ್ಕಾಗಲ್ಲ. ಒಂಥರ ಇರಿಟೇಷನ್ ಆಗಿಬಿಡುತ್ತೆ ಆ ಟ್ರಾಫಿಕಲ್ಲಿ ಗಾಡಿ ಓಡಿಸೋಕ್ಕೆ. ಸೊ ನೈಟ್ ಹೊತ್ತು ಇಲ್ಲಾಂದರೆ ಈ ಥರ ಬೆಳಗ್ಗೆ ಹೊತ್ತೆ ಬೆಟ್ರು ಗುರು, ಟ್ರಾಫಿಕ್ ಇರಲ್ಲ, ಆರಾಮಾಗಿ ಓಡಿಸ್ಬೋದು. ಸೊ ತಲೆನೋವು ಇರಲ್ಲ. ಆಮೇಲೆ ಇನ್ನೊಂದು ಈ ಬೆಂಗಳೂರು ನಮ್ಮ ರೋಡ್ಗಳಲ್ಲಿ ಒಂದು ಸ್ವಲ್ಪ ಸ್ವಾಮಿ ಆ ಟ್ರಾಫಿಕ್ಕಿಗೂ ಆ ರೋಡ್ಗಳಿಗೂ ಬೆನ್ನೋವು, ಕೈಕಾಲು ನೋವು, ತಲೆನೋವು, ಮಂಡಿ ನೋವು ಎಲ್ಲ ನೋವುಗಳು ಬಂದುಬಿಡ್ತವೆ. ಯಪ್ಪ ಕೂತು ಕುಂಡಿ ನೋವೇ ಬಂದುಬಿಡ್ತವೆ. ಯಾಕಂದರೆ ಒಂದೇ ಸಮನ ಕೂತ್ಕೊಂಡಿದ್ದು, ಎಲ್ಲೂ ಅಷ್ಟು ನಿಂತ್ಕೊಂಡಿಲ್ಲ. ಎಷ್ಟು ಕೊಟ್ಟ ಏನು ಅಂತ ತೋರಿಸ್ತೀನಿ ನೋಡಿ. 281 ಸ್ಕ್ಯಾನರಾ 281 ಹಾಂ. ಒಂದು ಸೆಕೆಂಡು. ಅయింದ? ಓಕೆ, ಥ್ಯಾಂಕ್ ಯು. 281 ಅಂದರೆ 280 ಮಾಡಿದ್ರೆ ಒಂದು ರೂಪಾಯಿ ಮಾಡಿದರೆ ಏನಾಗ್ತೈತೆ ಅಪ್ಪಂಗೆ. ಇಟ್ಸ್ ಓಕೆ. ಸೊ ಗೈಸ್, ಟೋಟಲಾಗಿ ನಾನು ಈ ರೈಡ್ ಬಂದಿರೋದು ಎಷ್ಟು ಅಂತಂದರೆ, ಲಾಸ್ಟ್ ರೈಡ್ 30 ಕಿಲೋಮೀಟ್ರಿಗೆ 281 ಕೊಟ್ಟವನೇ. ಏನಾನೆ ಬರೋಣ ಗೊತ್ತಿಲ್ಲ. ಅಂದರೆ ಅದರಲ್ಲೂ ಶಾರ್ಟ್ಕಟ್ಟಲ್ಲಿ ಬಂದಿದ್ದೀನಿ 27. ಓಕೆ, ಶಾರ್ಟ್ಕಟ್ಟಲ್ಲಿ ಬಂದಿರೋದಕ್ಕೆ ಅಮೌಂಟ್ ಏನು ಕಟ್ ಮಾಡಿಲ್ಲ, ಓಕೆನಾ. ಅವ್ನು ಫಸ್ಟ್ ಏನು ಅಮೌಂಟ್ ತೋರಿಸ್ದ ಅದೇ ಅಮೌಂಟ್ ಕೊಟ್ಟಿದ್ದಾನೆ. ಬಟ್ ಏನಂತಂದರೆ ಸರ್ಜ್ ಕೊಡ್ತಾಯಿಲ್ಲ ಗುರು. ಬೆಳಗ್ಗೆ ಹೊತ್ತು ಸರ್ಜ್ ಅಂತ ಕೊಡ್ತಾಯಿದ್ದ, ಇವಾಗ ಆ ಸರ್ಜು ಕೊಡ್ತಾಯಿಲ್ಲ. ನಾವು ಆ ಸರ್ಜ್ ಕೊಡ್ತಾನಂತಲೇ ಬೆಳಗ್ಗೆ ಬೇಗ ಎದ್ದು ಬರ್ತೀವಿ, ವರ್ಕೌಟ್ ಆಗುತ್ತೆ ಅಂತ. ಈಗ ಈ ಥರ ಕೊಟ್ಬಿಟ್ರೆ ಪರ್ ಕಿಲೋಮೀಟ್ರಿಗೆ ಅಟ್ಲೀಸ್ಟ್ 10 ರೂಪಾಯಿ 9 ರೂಪಾಯಿನೂ ಕೊಡ್ತಾಯಿಲ್ಲ, 7 ರೂಪಾಯಿ 8 ರೂಪಾಯಿ ಕೊಡ್ತಾಯಿದ್ದಾನೆ ಕಿಲೋಮೀಟ್ರಿಗೆ. ಇದು ಏನು ಲೆಕ್ಕಾಚಾರ ಅಂತ ಆಗ್ತಿಲ್ಲ. ಓಕೆ ಗೈಸ್, ನೋಡೋಣ ಬನ್ನಿ ಇಲ್ಲಿಂದ ಇವಾಗ ರಿಟರ್ನ್ ಆರ್ಡರ್ ಸಿಗುತ್ತಾ ಏನು ಅಂತ. ಸಿಕ್ಕಿದ್ರೆ ಒಳ್ಳೆಯದೇ, ಸಿಗಲಿಲ್ಲ ಅಂದರೆ ಮತ್ತೆ ಒಂಚೂರು ಖಾಲಿಯಾಗಿ ಹೋಗ್ಬೇಕಾಗುತ್ತೆ. ನೋಡೋಣ. ನಮ್ಮ ಬದುಕಲ್ಲಿ ನಾವು ಹೋಗ್ತಿರೋ ದಾರಿ ಸರಿ ಇದೆಯಾ ಸರಿ ಇಲ್ಲ ಅಂತ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದೇನು ಗೊತ್ತಾ, ನಾವು ಹೋಗ್ತಿರೋ ದಾರಿಯಲ್ಲಿ ಒನ್ ವೇಲಿ ಹೋಗ್ತಾ ಇದ್ದೀವಿ, ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀವಿ, ಸರಿ ಇಲ್ಲ ಅಂತ ನಮಗೆ ಗೊತ್ತಿರ್ತದೆ. ಆದರೂ ಕೂಡ ನಾವು ಆ ರೂಟಲ್ಲೇ ಹೋಗ್ತೀವಿ. ನಾವು ರಾಂಗ್ ರೂಟಲ್ಲಿ ಹೋದರೆ ಅಲ್ಲಿ ನಮಗೆ ಡೇಂಜರ್ ಐತೆ ಮುಂದೆ ಅಂತ ನಮಗೆ ಗೊತ್ತು, ಅಥವಾ ಏನಾದರೂ ತೊಂದರೆ ಆಗುತ್ತೆ ಅಂತ ನಮಗೆ ಗೊತ್ತು. ಆದರೂ ಪರವಾಗಿಲ್ಲ ಅಂತ ಹೋಗ್ತೀವಿ. ಯಾಕಂತಂದರೆ ಆಗುತ್ತೋ ಆಗಲ್ವೋ ನೋಡೋಣ, ಆದಾಗ ನೋಡೋಣ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ನಾವು ಇರ್ತೀವಿ. ಸೊ ಎಕ್ಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಒನ್ ವೇಯಲ್ಲಿ ಸಿಗ್ನಲ್ ಜಂಪು ಅದಾದಮೇಲೆ ರಾಂಗ್ ರೂಟ್ಸ್ನ ಹೋಗೋದು ಆದಷ್ಟು ಕಮ್ಮಿ ಮಾಡಿ. ಯಾಕಂದರೆ ಜಸ್ಟ್ ನಾವು ಈಗ ಒಂದು ಆರ್ಡ್ರ್ ಬಂತು, ಪಿಕಪ್ ಮಾಡೋಣ ಅಂತ ಬರ್ತಿದ್ದೆ, ಅಷ್ಟೊಳಗಡೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಯಿತು. ಅದು ರಾಂಗ್ ರೂಟ್ ಒಬ್ಬ ಬರ್ತಿದ್ದ, ಈ ಕಡೆಯಿಂದ ಹೋಗ್ತಾ. ಅನ್ಫಾರ್ಚುನೇಟ್ಲಿ ನಮ್ಮ ಹುಡುಗ ಅಂದರೆ ನಮ್ಮ ಡೆಲಿವರಿ ಬಾಯ್ಸೇ ತಪ್ಪಿತ್ತಿದ್ದು. ಅವನು ಜೊಪ್ಟ ಹುಡುಗ, ಹೆಲ್ಮೆಟ್ ಹಾಕಿರಲಿಲ್ಲ, ಪುಸ್ತಕಂತ ದೂರ್ಬಿಟ್ಟ. ಸೊ ಒನ್ ವೇಲ್ ರಾಂಗ್ ರೂಟಲ್ಲಿ ಬರ್ತಾಯಿದ್ದ. ಸೊ ರಾಂಗ್ ರೂಟ್ ಅನ್ನೋದು ನಮಗೆ ಗೊತ್ತು. ಅಂದರೆ ಅದು ಹೋದಾಗ ಹೆಚ್ಚು ಕಮ್ಮಿ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಆ ಭಯ ಅನ್ನೋದು ಇರ್ತದೆ. ಆದರೂ ಕೂಡ ನೋಡೇ ಬಿಡೋಣ ಅನ್ನೋ ಥರ ಮೈಂಡ್ ಸೆಟ್ಗೆ ಬಂದುಬಿಟ್ಟಿರ್ತೀರ. ಸೊ ಆಗೋಕ್ಕೂ ಮುಂಚೆನೇ ನಾವು ಎಚ್ಚೆತ್ಕೊಬೇಕು, ಆಗೋಕ್ಕೂ ಮುಂಚೆನೇ ನಾವು ಹುಷಾರಾಗಿರಬೇಕು. ಏನಾಗ್ಬಿಡುತ್ತೆ ಮಹಾ ಅಂದರೆ ಸುತ್ತಾಕೊಂಡು ಬಂದರೆ ಅಥವಾ ಇನ್ನೊಂದು ಮಾಡ್ಕೊಬಂದರೆ ಒಂದು ಟೈಮ್ ವೇಸ್ಟ್ ಆಗುತ್ತೆ, ಒಂದು ಚೂರು ಪೆಟ್ರೋಲ್ ವೇಸ್ಟ್ ಆಗ್ಬೋದು ಅಷ್ಟೇ ಅಲ್ವಾ. ಅದು ಬಿಟ್ಟರೆ ಇನ್ನೇನು ಆಗಲ್ಲ. ಹೋಗಿ ಬನ್ನಿ. ಈಗ ನೋಡಿ ಎಷ್ಟೋ ಅಂದರೆ ನಾವು ಮಾಡಿದ್ದೀನಿ, ನಾನು ಮಾಡದೇ ಇಲ್ಲ ಅಂತಲ್ಲ, ನಾವು ಒಂದಷ್ಟು ತಪ್ಪುಗಳು ಮಾಡ್ತೀವಿ. ಬಟ್ ಆದರೆ ಮಾಡಿದಾಗ ಆದಂತಹ ಕೆಟ್ಟ ಅನುಭವಗಳಿಂದ ನಾವು ಕಲಿತ್ರೆ ಮುಂದಕ್ಕೆ ಹೋದ್ರೇ ನಾವು ಜೀವನನೂ ಚೆನ್ನಾಗಿರೋದು. ಇಲ್ಲ ಅಂತಂದರೆ ನಾವು ಅದೇ ಇದರಲ್ಲಿ ಇರ್ತೀವಿ ಅಂತಂದರೆ ನಾವು ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಂತೀವಿ ಅಷ್ಟೇ. ಸೊ ತೊಂದರೆ ಆಗೋಕ್ಕೆ ಮುಂಚೆ ನಾವೇ ಎಚ್ಚೆತ್ಕೊಳ್ಳೋಣ. ಇದು ನೋಡಿ ಎಷ್ಟು ಚೆನ್ನಾಗೈತೆ ಅಂದರೆ, ಇಲ್ಲಿ ನಾನು ಇವಾಗ ಇರೋದು ಎಕ್ಸಾಕ್ಟ್ಲಿ ಯಲಹಂಕ ಇದು ದೊಡ್ಡಬಳ್ಳಾಪುರ ರೋಡ್ ಲೆಫ್ಟ್ ಎತ್ಕೊಂಡು ಒಳಗಡೆ ಬಂದರೆ ಈ ಕಡೆ ವಿದ್ಯಾರಣ್ಯಪುರಕ್ಕೆ ಹೋಗೋ ಕಡೆ ಅವು ಲೇಔಟ್ಸ್ ಏನೋ ಮಾಡಿದ್ದಾರೆ ಸೈಟ್ಗಳದ್ದು. ಯಪ್ಪ ಏನು ಸಖತ್ತಾಗೈತೆ. ಈಗೆಲ್ಲ ಹಿಂಗೆ ಕಾಣಿಸ್ತಿದೆಯಲ್ಲ. ಸೊ ಆಫ್ಟರ್ ದಟ್ ಒಂದು 5 or 10 years ಇಲ್ಲಿ ಬಂದರೆ ನಾನು ಮೇ ಬಿ ಇವೆಲ್ಲ ಹೆಂಗಾಗಿರ್ತವೆ ಅಂದರೆ ಇಲ್ಲೆಲ್ಲ ಬಿಲ್ಡಿಂಗ್ಗಳು ಮನೆಗಳು ತುಳುಕ್ತಾ ಇರ್ತವೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ. ನಿಮಗೆ ಮೇ ಬಿ ಕ್ಯಾಮ್ರಾ ಕಣ್ಣಿಗೆ ಹೆಂಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ, ನನಗಂತೂ ಸಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಒಂಥರ ಮಜವಾಗಿದೆ. ಬಟ್ ಆದರೆ ಆಫ್ಟರ್ ದಟ್ ಒಂದು 5-10 years ಆದಮೇಲೆ ನಾವೇನಾದರೂ ಇದೇ ರೋಡಿಗೆ ಬಂದರೆ ಈ ವಿಡಿಯೋನ ಇಟ್ಕೊಳ್ಳೋಣ, ಓಕೆನಾ, ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಆಫ್ಟರ್ 5 year ಆದಮೇಲೆ ನಾನು ಏನಾದರೂ ಬಂದರೆ ಇದೆಲ್ಲ ಹೆಂಗಾಗ್ಬಿಡುತ್ತೆ ಅಂದರೆ ಫುಲ್ಲು
ಎಲ್ಲಿ ಹೋಗ್ಬೇಕಣ್ಣ? ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ವಿದ್ಯಾರಣ್ಯಪುರನಾ? ಎಲ್ಲಿ ನೀವು ಎಲ್ಲಿಗೆ ಹೋಗ್ಬೇಕು ಹೇಳಿ? ನಮಗೆ ಯಾವ ಒಂದು ಇದು ಬಂದಿದ್ದೀವಿ ಒಬ್ಬರ ಮನೆಗೆ. ಹಾಂ, ಹೋದ್ವಿ. ಆ ಕಡೆನೂ ಅಲ್ಲಿ ಲಾಕ್ ಮಾಡ್ಯಾರೆ. ಎಲ್ಲಿ 700 ಮೀಟ್ರ್ ಆಯ್ತಾ? ಹೆಂಗೆ ಸ್ಟ್ರೈಟ್ ತೋರಿಸ್ತಿದ್ಯಾ? ಕೊಡಿ. ಹಿಂಗೆ ಹೋಗ್ಬೋದಿತ್ತಲ್ಲ ನೀವು. ಈ ರೋಡು ಕ್ಲೋಸ್ ಮಾಡೋರ? ಈಗ ಲಾರಿ ಬಂತಲ್ಲ ಇವನು. JCB ಹೋಗ್ತದಲ್ಲ, ಅಲ್ಲಿ ಹೋಗ್ಬೇಕಂಬರ್ಲಿ. ಅಲ್ಲಿ ನೋಡಿ ಹೋಗ್ತಿದೆ ನೋಡಿ, ಅದೇ. ಸರಿ ಸರ್, ಓಕೆ, ಥ್ಯಾಂಕ್ಸ್. ಕಸ್ಟಮರ್. ಹಲೋ ಮ್ಯಾಮ್, ಪಿಕಪ್ ಹತ್ರ ಬಂದಿದ್ದೀನಿ ಮೇಡಮ್, ರ್ಯಾಪಿಡೋ. ನೀವೇನಾ? ಓಕೆ. 3998 ಮ್ಯಾಮ್. 8998. ಕೂತ್ಕೊಳ್ಳಿ ಮ್ಯಾಮ್. ಹ್ಞೂ 84 ಸ್ಕ್ಯಾನರ್. ಮತ್ತು ಒಳ್ಳೇದು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಸೊ ಗೈಸ್, 3ನೇ ರೈಡ್ನ ಕಂಪ್ಲೀಟ್ ಮಾಡಿದ್ದೀನಿ ವಿದ್ಯಾರಣ್ಯಪುರ ದೇವಸ್ಥಾನ ಹತ್ರ. ಈ ದೇವಸ್ಥಾನ ಚೆನ್ನಾಗಿದೆ, ಯಾರಾದರೂ ವಿಸಿಟ್ ಮಾಡಿದರೆ ವಿಸಿಟ್ ಮಾಡಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಗೈಸ್, ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆ ಅಂತಂದರೆ, ಲೋಕಲ್ ಡ್ಯೂಟಿಗೇನೆ ಅಮೌಂಟ್ ಚೆನ್ನಾಗಿ ಕೊಡ್ತಾನೆ ಗುರು. ಲಾಂಗ್ ಡ್ಯೂಟಿಗಳಿಗೇನೆ ಹಿಂಸೆ ಆಗ್ತಾ ಇರೋದು. ಯಾಕಂತಂದರೆ ಲೋಕಲ್ಗೆ ಬಂದ್ಬಿಟ್ಟು ಈಗ ನೋಡಿ, ಬಂದು 6 ಕಿಲೋಮೀಟ್ರು, ಟೋಟಲ್ 7 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳೋಣ. ಪಿಕಪ್ಪು ಬಿಟ್ಬಿಡಿ, ಪಿಕಪ್ ಲೆಕ್ಕಕ್ಕೆ ಬರೋಲ್ಲ. ಡ್ರಾಪ್ ಬಂದ್ಬಿಟ್ಟು 7 ಕಿಲೋಮೀಟ್ರ್ ಬಂದಿದ್ದು ನಾವು 84 ರೂಪಾಯಿ ಕೊಟ್ಟಿದ್ದೇನೆ. ಅದೇ ಲಾಂಗ್ ಏನಾದರೂ 17 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಬಂದರೆ ಅದಕ್ಕೆ ಕೊಡೋದೇ 160 ರೂಪಾಯಿ, 120 ರೂಪಾಯಿ, 140, 150 ರೂಪಾಯಿ. 2-3 ಕಿಲೋಮೀಟ್ರ್ ವೇಸ್ಟೇ ಆಗಿಬಿಡುತ್ತೆ. ಸೊ ಅದ್ರ ಬದಲು ಲೋಕಲ್ ಮಾಡೋದೇ ಒಂದೊಂದು ಸರಿ ಬೆಟರ್ ಅನಿಸುತ್ತೆ. ಬಟ್ ಏನು ಮಾಡೋಣ, ಲೋಕಲ್ಗೂ ಒಂಚೂರು ಪಿಕಪ್ ಜಾಸ್ತಿ ಎಳಿತಾನೆ. 3 ಕಿಲೋಮೀಟ್ರು 2 ಕಿಲೋಮೀಟ್ರು, ಅದೇ ಬೇಜಾರು ಅಷ್ಟೇ. ಬಟ್ ಏನೂ ಮಾಡೋಕ್ಕಲ್ಲ. ಹಿಂಗಂದ್ರೆ ಹಂಗೆ, ಹಂಗಂದ್ರೆ ಹಿಂಗೆ, ಏನೂ ನೆಟ್ಟಿಗೆ ಒಂದು ಕರೆಕ್ಟಾಗಿ ಮಾಡೋಕ್ಕೆ ಬಿಡೋಲ್ಲ. ಇನ್ನೊಂದು ಆರ್ಡ್ರು ಏನೋ ಬರ್ತಿದೆ ಲೋಕಲ್ಲೇ. ಬಟ್ ಒಂಚೂರು ಹೊಟ್ಟೆಯಲ್ಲಿ ಗುಡುಗುಡ ಅಂತಿದೆ. ಟಿಫನ್ ಮಾಡ್ಕೊಂಬಿಡೋಣ.